ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಒಂದೇ ಥರ ದೋಸೆ ತಿಂದು ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಈ ಥರ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ ರಾಗಿ ದೋಸೆನ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಇಲ್ಲಿ ನಾನು 2 ಬಟ್ಟಲು ರಾಗಿನ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ರಾಗಿ ದೋಸೆ ಮಾಡುವಾಗ ನಾವು ಮೆಜರ್ಮೆಂಟು ಯಾವುದೇ ಒಂದು ಅಡುಗೆ ಮಾಡಲಿ ಅದರ ನಾವು ಮೆಜರ್ಮೆಂಟ್ ಇಟ್ಕೊಂಡಿವಿ ಅಂತ ಅಂದರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ನಾನು 1 ಬಟ್ಟಲು ಉದ್ದಿನಬೇಳೆ ಕೂಡ ತೊಗೊಂಡಿದ್ದೀನಿ. ಇದು ನಮ್ಮ ಹೊಲದಲ್ಲಿ ಆಗಿರುವಂಥದ್ದು, ಅದಕ್ಕೆ ಸ್ವಲ್ಪ ಕಪ್ಪಾಗಿದೆ. ಆಮೇಲೆ 1 ಚಮಚ ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಹಾಗೆ ಕಡಲೆಬೇಳೆ ನಾನಿಲ್ಲಿ 2 ಚಮಚನ ತೊಗೊಂಡಿದ್ದೀನಿ. ಹಾಗೆ 1 ಬಟ್ಟಲು ಅಕ್ಕಿನ ತೊಗೊಂಡಿದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲ ಅಂತಂದರೆ ಅಕ್ಕಿ ಬೇಡ ಅಂತ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಆದರೆ ಗರಿಗರಿಯಾಗಿ ಬೇಕು ಇನ್ನಷ್ಟು ಅಂತ ಅಂದರೆ ಖಂಡಿತವಾಗ್ಲೂ ನೀವು ಸ್ವಲ್ಪ ಅಕ್ಕಿನ ಇದರಲ್ಲಿ ಆ್ಯಡ್ ಮಾಡಲೇಬೇಕು ಅಂತ ಹೇಳ್ತೀನಿ ನಾನು. ಆಮೇಲೆ ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು 6 ಗಂಟೆ ಆದರೂ ಮಿನಿಮಮ್ 6 ಗಂಟೆ ನೆನಿಬೇಕು ಫ್ರೆಂಡ್ಸ್. 6ಕ್ಕಿಂತ ಕಮ್ಮಿ ಆದರೆ ಚೆನ್ನಾಗಿ ಬರಲ್ಲ ದೋಸೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದನ್ನು ನಾನು ಬೆಳಗ್ಗೆ ನೆನೆ ಹಾಕಿದ್ದೀನಿ. ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ. ಇಲ್ಲ ಅಂತಂದರೆ ರಾಗಿ ಅವರಿಗೆ ತಿನ್ನಿಸೋದು ಕಷ್ಟ, ಅದಕ್ಕೋಸ್ಕರ ರೊಟ್ಟಿ ತಿನ್ನಲ್ಲ ಅಂತಾರೆ. ಈ ಥರ ದೋಸೆ ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ. ಇವಾಗ 6 ಗಂಟೆ ಆಗಿದೆ. ನಾನಿಲ್ಲಿ ರಾತ್ರಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೊಂದು ಸಾರಿ ಇದರಲ್ಲಿರೋ ಅಂತಹ ನೀರನ್ನು ತೆಗೆದುಬಿಟ್ಟು ಈಗ ನೋಡಿ ಚೆನ್ನಾಗಿ ನೆಂದಿದೆ. ಇದು ತುಂಬಾ ಚೆನ್ನಾಗಿ ನೆಂದಿದೆ. 6ರಿಂದ 7 ಗಂಟೆ ಆಯಿತು ಫ್ರೆಂಡ್ಸ್. ರುಬ್ಬೋಣ ಅಂತ ಕರೆಕ್ಟಾಗಿ ಟೈಮ್ ಆಗೇ ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ 1 ಗಂಟೆ ಜಾಸ್ತಿ ಆಯಿತು, ಏನು ಪರವಾಗಿಲ್ಲ. ಜಾಸ್ತಿ ಆಗಬೇಕು ಆದರೆ ಕಮ್ಮಿ ಆಗಬಾರ್ದು. ನೋಡಿ ಈ ಥರ ನುಣ್ಣಗೆ ರುಬ್ಬಬೇಕು ಫ್ರೆಂಡ್ಸ್. ರುಬ್ಬಿದಾದಮೇಲೆ ಚೆನ್ನಾಗಿ ಕೈಯಿಂದ ಒಂದೇ ಸೈಡ್ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದರಲ್ಲಿ ಸೋಡಾ ಆಗಲಿ ಅಥವಾ ಉಪ್ಪಾಗಲಿ ಏನೂ ಹಾಕಬೇಡಿ ಫ್ರೆಂಡ್ಸ್. ಹಾಗೇ ಇಡೀ ರಾತ್ರಿ ಇದನ್ನು ನೆನೆಯೋಕ್ಕೆ ಬಿಡಿ. ನೋಡಿ ಇವಾಗ ಹಿಟ್ಟು ಹೇಗೆ ಉಪ್ಪಿದೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಹೂವು ಥರ ಬಂದಿದೆ ನೋಡಿ. ಇವಾಗ ಸೌಟಿಂದ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಇವಾಗ ನಾವು ಇದರಲ್ಲಿ ಉಪ್ಪನ್ನು ಹಾಕೋಬೇಕು ಫ್ರೆಂಡ್ಸ್. ಆದರೆ ಸೋಡಾ ಮಾತ್ರ ಖಂಡಿತ ಯಾರು ಯೂಸ್ ಮಾಡಬೇಡಿ. ನೋಡಿ ನಾನಿಲ್ಲಿ ಬೇರೆ ಪಾತ್ರೆಯಲ್ಲಿ ತೆಗೆದುಕೊಂಡಿದ್ದೀನಿ. ಎಷ್ಟು ಮಾಡಬೇಕು ಅಷ್ಟೇ. ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಬೇಕು. ಒಂದೇ ಸಮನೆ ನೀರು ಹಾಕೋಬೇಡಿ ಫ್ರೆಂಡ್ಸ್. ಇದು ನಾವು ಯಾವಾಗಲೂ ದೋಸೆ ಮಾಡ್ತೀವಲ್ವ ಅಕ್ಕಿದು, ಅದರಷ್ಟು ಇದು ತೆಳುವಾಗಿ ಮಾಡಬೇಡಿ ಫ್ರೆಂಡ್ಸ್. ಸ್ವಲ್ಪ ದಪ್ಪನೇ ಇರಲಿ, ಇದು ಗಟ್ಟಿನೇ ಇರಲಿ, ಸಾರಿ. ಆಮೇಲೆ ನೋಡಿ ಇವಾಗ 1 ಸೌಟ್ ನಾನಿಲ್ಲಿ ಹಾಕಿಬಿಟ್ಟು ಇದೇ ಸೌಟಿಂದ ಈ ಥರ ತಿರುಗ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಬಹುದು ನೀವು ಬೇಕಂದರೆ ಇದ್ರ ಮೇಲೆ ಈರುಳ್ಳಿ, ಟೊಮೆಟೊ ಅದೆಲ್ಲ ಕೂಡ ನೀವು ಹಾಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಏನನ್ನು ಹಾಕಿಲ್ಲ. ಮತ್ತು 1 ಚಮಚ ನಾನಿಲ್ಲಿ ತುಪ್ಪನ ಹಾಕಿದ್ದೀನಿ. ನೀವು ಬೇಕಂದರೆ ಎಣ್ಣೆ ಕೂಡ ಹಾಕೋಬೋದು, ಬಟ್ ತುಪ್ಪ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ಒಂಥರ ಕೆಂಪಗಾಗಿ ಕಾಣಿಸುತ್ತೆ ದೋಸೆ. ಅದಕ್ಕೋಸ್ಕರ ನೋಡಿ ಎಷ್ಟೊಂದು ಕ್ರಿಸ್ಪಿ ಬಂದಿದೆ ಅಂತಂದರೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ನನ್ನ ಮಕ್ಕಳು ತಿಂತಾರೋ ಇಲ್ಲೋ ಅಂತ ನನಗೆ ಡೌಟ್ ಇತ್ತು, ಬಟ್ ಎಲ್ಲರೂ ತಿಂದು ಮತ್ತು ಸ್ಕೂಲಿಗೆ ಕೂಡ ನಾವು ಇದೇ ತೊಗೊಂಡು ಹೋಗ್ತೀವಿ ಅಂತ ತೊಗೊಂಡು ಹೋದರು ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೂ ಕೂಡ ಈ ದೋಸೆ ಮಾಡಬೇಕು ಅಂತ ಅನಿಸಿದರೆ ಕಮೆಂಟ್ನಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಹಾಗೆ ಯಾರೆಲ್ಲರೂ ಹೊಸಬ್ರು ನೋಡ್ತಾಯಿದ್ರು ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿಯಾಗಿ ಮತ್ತಷ್ಟು ಹೊಸ ರೆಸಿಪಿಗಳನ್ನು ತೊಗೊಂಡು ಬರ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ನಾನು ಇದ್ರ ಜೊತೆ ಕಾಯಿ ಚಟ್ನಿ ಮತ್ತು ಟೊಮೆಟೊ ಚಟ್ನಿನ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆ ಟೊಮೆಟೊ ಚಟ್ನಿ ಇಷ್ಟ, ನನಗೆ ನಮ್ಮ ಯಜಮಾನರಿಗೆ ತೆಂಗಿನಕಾಯಿ ಚಟ್ನಿ ಇಷ್ಟ. ಅದಕ್ಕೋಸ್ಕರ ಯಾರಿಗೂ ಬೇಜಾರಾಗಬಾರ್ದು ಅಂತ ಹೇಳಿ ನಾನಿಲ್ಲಿ 2 ಚಟ್ನಿಗಳನ್ನು ಮಾಡಿದ್ದೀನಿ ಫ್ರೆಂಡ್ಸ್.
ನಿಮಗೆ ಯಾವ ಚಟ್ನಿ ಇಷ್ಟ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಷಯ ಅಂತಂದರೆ ಹೆಲ್ದಿಯಾಗಿ ತಿನ್ನಿ, ಹೆಲ್ದಿಯಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಂಚ್ ಬಾಕ್ಸಿಗೆ ಈ ಥರ ನೀವು ಕೂಡ ಮಕ್ಕಳಿಗೆ ಮಾಡಿಕೊಡ್ಬೋದು. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.